ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ 23ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸುತ್ತಿದ್ದೇವೆ. ಇದು 23ನೇ ಸಂಚಿಕೆ. ಶ್ರೀ ಗಣೇಶಯನ್ಮಾಸಿ ಸರಸ್ವತ್ಯನ್ಮಾಸಿ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯೈ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಬೀಂದ್ರ ನೀಲ ಜಟಿಲಂ ಭಾಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞ ಸನಕಾದಿಪಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಯಮುದ ದೇಹ ಸದಾ ಯೋಗಿಬಿ. ಈ ಹಿಂದೆ 22ನೇ ಅಧ್ಯಾಯದಲ್ಲಿ ಹೇಳಲಾಗಿತ್ತು ಏನಂದರೆ, ಗುರುಗಳ ಮಹಿಮೆ ಏನು ಅವರ ಲೀಲೆ ಇತ್ತು ಅಂದರೆ, ಒಂದು ಮುದಿಗೊಡ್ಡ ಎಮ್ಮೆಗೆ ಅವರ ಆಶೀರ್ವಾದದಿಂದ ಹಾಲು ಕರೆಯಲ್ಪಟ್ಟಿತು ಅಂತ ಹೇಳಲಾಗಿತ್ತು. ಇನ್ನು 23ನೇ ಅಧ್ಯಾಯದಲ್ಲಿ ಸಿದ್ಧ ಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ, ಶ್ರೀ ಗುರು ಗೊಡ್ಡ ಎಮ್ಮೆ ಹಾಲು ಕರೆಸಿದ್ದರಿಂದ ಅಲ್ಲಿವರೆಗೆ ಅವರು ಗುಪ್ತವಾಗಿತ್ತು ಅವರ ಮಹಿಮೆ, ಈಗ ಪ್ರಕಾಶಗೊಂಡಿತು. ಆ ಮರುದಿನ ಆ ಗ್ರಾಮದವರು ಆ ಎಮ್ಮೆಯನ್ನು ಬಾಡಿಗೆಗೆ ಎಂದು ಕೇಳಲು ಬಂದರು ಮಣ್ಣು ಹೊರಲು. ಆ ಬ್ರಾಹ್ಮಣ ಹೇಳ್ತಾನೆ, ಇದು ಹಾಲು ಕರೆಯುತ್ತಿದೆ, ಇನ್ನು ಮೇಲೆ ಇದನ್ನು ಕೊಡಲ್ಲ ಬಾಡಿಗೆಗೆ ಅಂತ ಹೇಳ್ತಾನೆ. ಈ ಥರ ಅವರ ಮಹಿಮೆ ಎಲ್ಲ ಪ್ರಾಂತ ಪ್ರದೇಶದಲ್ಲೂ ಹರಡಿತು. ರಾಜನಿಗೂ ಗೊತ್ತಾಯಿತು. ರಾಜನು ಬ್ರಾಹ್ಮಣನ ಮನೆಗೆ ಬಂದು ಆ ಮುದಿ ಎಮ್ಮೆ ಹಾಲು ಕರೆದದ್ದನ್ನು ನೋಡಿ ಆಶ್ಚರ್ಯಪಟ್ಟು, ಇವರು ಮಾನವ ಮಾತ್ರರಲ್ಲ, ಇವರು ಪರಮೇಶ್ವರರೇ ಎಂದು ತಿಳಿದು ಸಂಗಮಕ್ಕೆ ಬಂದು ಸಹಕುಟುಂಬದೊಂದಿಗೆ ಬರ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ಹೀಗೆ ಸ್ತುತಿಸ್ತಾನೆ ರಾಜ. ಜಗದ್ಗುರು ನಿಮಗೆ ಜಯವಾಗಲಿ. ತ್ರಿಮೂರ್ತಿ ಸ್ವರೂಪರಾದ ನಿಮಗೆ ಅಪಾರ ಮಹಿಮೆ ತಿಳಿಯದೇ ಹೋದೆ ನಾನು. ನೀವು ಪರಂಜ್ಯೋತಿ ಸ್ವರೂಪರು. ನೀವು ನನ್ನನ್ನು ಈ ಸಂಸಾರದಿಂದ ಉದ್ಧರಿಸಬೇಕು. ಪಾಮರರ ದೃಷ್ಟಿಯಲ್ಲಿ ನೀವು ಮಾನವರಂತೆ ಕಾಣಿಸಿದರೂ ನೀವು ವಿಶ್ವಕರ್ತರು ಅಂತ ಅವ್ರನ್ನ ಹೇಳಿ ಶ್ರೀ ನರಸಿಂಹ ಸರಸ್ವತಿಗಳು ಆ ರಾಜಾಗೆ ಆಶೀರ್ವಾದ ಮಾಡ್ತಾರೆ. ರಾಜ ಅಂತಾನೆ, ಗುರುಗಳೇ ನೀವು ಗ್ರಾಮದಲ್ಲಿ ವಾಸ ಮಾಡಿ ಅಂತಾರೆ. ರಾಜ ಹೇಳ್ತಾರೆ, ಇವರು ಗುರುಗಳು ಹೇಳ್ತಾರೆ, ನಾವು ಸನ್ಯಾಸಿಗಳು, ನಾವು ಅರಣ್ಯದಲ್ಲಿರುವವರು. ರಾಜ ತಿರ್ಗಾ ಹೇಳ್ತಾನೆ, ಪ್ರಭು ನೀವು ಭಕ್ತರನ್ನು ಉದ್ಧರಿಸಲು ಅವತರಿಸಿದ್ದೀರಿ, ನಾರಾಯಣನೇ ಅಂತ ನೀವು ಕಾಡಿನಲ್ಲಿ ಯಾಕೆ ವಾಸ ಮಾಡಬೇಕು? ದಯವಿಟ್ಟು ಗಂಧರ್ವಪುರದಲ್ಲಿ ನಿವಾಸ ಮಾಡಿ, ಅಲ್ಲಿ ಅನುಷ್ಠಾನ ಮಾಡಿಕೊಳ್ಳಿ, ನಿಮಗೆ ಮಠ ನಾನು ನಿರ್ಮಿಸಿ ಕೊಡುತ್ತೇನೆ ಅಂತ ರಾಜ ಕೇಳಿದಾಗ, ಗುರುಗಳು ಆಗ ರಾಜ ಅಂತಾನೆ, ನೀವು ಪಟ್ಟಣದಲ್ಲಿದ್ದು ಆ ಪಟ್ಟಣವನ್ನು ಉದ್ಧಾರ ಮಾಡಿ ಅಂತ ಕೇಳಿದಾಗ, ಗುರುಗಳು ಈಗ ಪ್ರಕಟವಾಗುವ ಸಮಯ ಬಂದಿದೆ ಎಂದು ಅದಕ್ಕೆ ಒಪ್ಕೊಳ್ತಾರೆ. ರಾಜ ಸಂತೋಷದಿಂದ ಗುರುವನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ವಾದ್ಯ ನೃತ್ಯ ಗೀತಾದಿಗಳೊಂದಿಗೆ ನಗರದೊಳಕ್ಕೆ ಕರೆದುಕೊಂಡು ಹೊರಟ. ಪಲ್ಲಕ್ಕಿ ಮುಂದೆ ಆನೆಗಳು, ಕುದುರೆಗಳು. ರಾಜ ಅದರ ಹಿಂದೆ ರಾಜ ತನ್ನ ಪರಿವಾರದೊಂದಿಗೆ ಸ್ವಯಂ ತಾನೇ ಛತ್ರ ಹಿಡಿದಿದ್ದಾನೆ. ವಿಪ್ರರು ವೇದ ಮಂತ್ರಗಳನ್ನು ಹೇಳುತ್ತಿದ್ದಾರೆ. ವಂದಿ ಮಾಗಧರು ಗುರುಗಳನ್ನು ಸ್ತುತಿಸುತ್ತಿದ್ದಾರೆ. ಊರಿನ ಜನರೆಲ್ಲ ಜಯ ಜಯಕಾರ ಹಾಕುತ್ತಿದ್ದಾರೆ ಸ್ವಾಮಿಗೆ. ಹಾಗೆ ಮೆರವಣಿಗೆ ಪಶ್ಚಿಮ ದಿಕ್ಕಿನಿಂದ ಗಂಧರ್ವಪುರಕ್ಕೆ ಪ್ರವೇಶವಾಗುತ್ತಿದೆ. ಅಲ್ಲೊಂದು ದೊಡ್ಡ ಅಶ್ವತ್ಥ ವೃಕ್ಷವಿದೆ. ಆ ಅಶ್ವತ್ಥ ವೃಕ್ಷದ ಹತ್ತಿರ ಎಷ್ಟೊಂದು ಮನೆಗಳು ಪಾಳು ಬಿದ್ದಿವೆ. ಎಲ್ಲ ಹಾಳಾಗಿದ್ದ ಮನೆ ಇದೆ ಅಲ್ಲಿ, ಯಾರೂ ವಾಸವಾಗಲ್ಲ ಅಲ್ಲಿ. ಕಾರಣ ಆ ಗಿಡದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸನಿದ್ದು ಅಲ್ಲಿ ಬಂದವರ ಮಾನವರನ್ನ ಮತ್ತು ಜಂತುಗಳನ್ನು ತಿಂದ ನುಂಗಿ ಹಾಕ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಆ ಭಯದಿಂದ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ. ಆ ಮೆರವಣಿಗೆ ಗಿಡದ ಹತ್ತಿರ ಬರುತ್ತಲೇ ಸ್ವಾಮಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಆ ಗಿಡವನ್ನು ನೋಡ್ತಾರೆ. ಅಲ್ಲಿರೋ ಬ್ರಹ್ಮ ರಾಕ್ಷಸನು ಬೇರೆಯವರಿಗೆ ಕಾಣಿಸಲ್ಲ, ಸ್ವಾಮಿಗಳಿಗೆ ಮಾತ್ರ ಕಾಣಿಸ್ತಾ ಇರ್ತಾನೆ. ಕೆಳಗಿಳಿದು ಬಂದು ಸ್ವಾಮಿಯನ್ನು ಸಾಷ್ಟಾಂಗ ನಮಸ್ಕರಿಸ್ತಾನೆ, ನನ್ನನ್ನು ಉದ್ಧರಿಸಿ ಅಂತಾನೆ. ಆಗ ಸ್ವಾಮಿಗಳು ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ತಕ್ಷಣವೇ ಅವನು ಮಾನವಾಕಾರವಾಗಿ ಎಲ್ಲರಿಗೂ ಕಾಣಿಸಿಕೊಳ್ತಾನೆ, ಪ್ರಕಟವಾಗ್ತಾನೆ. ಅವನು ಸ್ವಾಮಿಗೆ ನಮಸ್ಕಾರ ಮಾಡಿಕೊಳ್ಳಿ
ಮಾಡ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ಸ್ವಾಮಿಗಳು ನೀವು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಹೋಗಿ ಮುಕ್ತಿ ಹೊಂದು ಅಂತಾರೆ. ಆಗ ಅವನು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ತನ್ನ ಶರೀರವನ್ನು ಬಿಟ್ಟು ಮುಕ್ತಿ ಹೊಂದುತ್ತಾನೆ. ಮುಂದೆ ಶ್ರೀ ಗುರುಗಳು ಸಾಕ್ಷಾತ್ ಪರಮೇಶ್ವರರೇ ಅಂತ ಎಲ್ಲರಿಗೂ ಅರಿವಾಗುತ್ತೆ. ಗುರುಗಳು ತೋರಿಸಿದ್ದ ಒಂದು ಪಾಳು ಬಿದ್ದ ಮನೆಯನ್ನು ಮಠವನ್ನಾಗಿ ಮಾರ್ಪಡಿಸಿ ಗುರುವಿಗೆ ರಾಜ ಸಮರ್ಪಿಸುತ್ತಾನೆ. ಗುರುಗಳು ಅಲ್ಲಿದ್ದುಕೊಂಡು ದಿನಾಲು ಸ್ನಾನ ಅನುಷ್ಠಾನಗಳಿಗೆ ಸಂಗಮಕ್ಕೆ ಹೋಗಿ ಬರ್ತಿರ್ತಾರೆ. ಅವರನ್ನು ರಾಜ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ರಾಜ ಮರ್ಯಾದೆಯೊಂದಿಗೆ ಹೋಗಿ ಅವ್ರ ಜೊತೆಗೆ ಬರ್ತಾ ಇರ್ತಾನೆ. ಪ್ರತಿದಿನ ಅನೇಕ ಭಕ್ತರು ಅನೇಕ ಪ್ರಾಂತ್ಯಗಳಿಂದ ಬಂದು ಅವರ ದರ್ಶನ ಮಾಡ್ತಾ ಇರ್ತಾರೆ. ಮತ್ತು ಆ ಪಟ್ಟಣದಲ್ಲಿ ಬ್ರಾಹ್ಮಣ ಸಂತರ್ಪಣೆ ನಡೆಯುತ್ತಾ ಇರುತ್ತೆ, ಮತ್ತು ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಶ್ರೀ ಗುರುವಿನ ಕೀರ್ತಿ ಎಲ್ಲ ಗ್ರಾಮಗಳಲ್ಲೂ ಹರಡುತ್ತೆ. ಇಲ್ಲಿ ಗಂಧರ್ವ ನಗರದ ಸ್ವಲ್ಪ ದೂರದಲ್ಲಿ ಕುಮಸಿ ಅಂತ ಒಂದು ಗ್ರಾಮ ಇದೆ. ಕುಮಸಿ ಅಂತಾರೆ ಅದಕ್ಕೆ. ಅಲ್ಲಿ ಒಬ್ಬ ತ್ರಿವಿಕ್ರಮ ಭಾರತಿ ಎಂಬ ಒಬ್ಬ ಸನ್ಯಾಸಿ ಇರ್ತಾನೆ. ಅವನು ವೇದವಿಧನಾದ ಆ ಯತಿ ನಿತ್ಯವೂ ನರಸಿಂಹಾವತಾರವನ್ನು ಮಾನಸ ಪುತ್ರಿಯಿಂದ ಉಪಾಸನೆ ಮಾಡ್ತಾ ಇರ್ತಾನೆ. ಮಾನಸ ಪೂಜೆಯಿಂದ ಅವನು ಶ್ರೀ ಗುರುಗಳನ್ನು ಕುರಿತು ಹೀಗೆ ಹೇಳ್ತಾನೆ. ಗುರುಗಳಿಗೆ ಅಂತಾನೆ ಅವನು, ಆ ಯತಿ ಡಾಂಬಿಕ ಸನ್ಯಾಸಿ ಧರ್ಮವನ್ನು ವಿರುದ್ಧವಾಗಿ ವೈಭವವನ್ನು ಅನುಭವಿಸುತ್ತಿದ್ದಾನೆ ಅಂತ ಗುರುಗಳಿಗೆ ಎಂದು ಆಕ್ಷೇಪಣೆ ಮಾಡ್ತಾನೆ ಗುರುಗಳಿಗೆ. ಶ್ರೀ ಗುರು ಆ ಸನ್ಯಾಸಿ ಮಾಡುತ್ತಿದ್ದ ಆತ್ಮನಿಂದನೆಯನ್ನು ತಿಳಿದುಕೊಂಡು ಆಗೊಂದು ಅದ್ಭುತ ವಿಚಿತ್ರ ಘಟನೆ ನಡೆಯುತ್ತದೆ. ಇಲ್ಲಿಗೆ 23ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಶ್ರೀ ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ದಯವಿಟ್ಟು ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 24ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.